ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಹೆಣ್ಣು ಮಕ್ಕಳು ಹದಿಹರೆಯಕ್ಕೆ ಬರೋ ಮುಂಚೆನೆ ಈಗ ಅವರಿಗೆ ಋತುಚಕ್ರ ಆರಂಭ ಆಗ್ತಾ ಇದೆ. ಅವರನ್ನ ಹೇಗೆ ತಯಾರಿ ಮಾಡಬೇಕು, ಅವರಿಗೆ ಋತುಚಕ್ರ ಆರಂಭವಾದಾಗ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಏನೇನು ಬದಲಾವಣೆಗಳಾಗತ್ವೆ, ಋತುಚಕ್ರ ಅಂದ್ರೆ ಏನು ಅಂತ ಅವರಿಗೆ ಮೊದಲು ನಾವು ತಿಳಿಸ್ಕೊಡ್ಬೇಕಾಗಿರುತ್ತೆ. ಹಾಗೂ ಋತುಚಕ್ರದಲ್ಲಿ ಅವರು ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೋಬೇಕು, ಅದು ಎಷ್ಟು ಮುಖ್ಯ ಆಗತ್ತೆ, ಪೋಷಕಾಂಶಗಳು ಎಷ್ಟು ಅವಶ್ಯಕವಾಗಿರುತ್ತವೆ, ಈ ಕುರಿತು ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಮೈಸೂರಿನ ನಿರಾಮಯ ಮೆಡಿಕಲ್ ಕೇರ್ ಹಾಗೂ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್ ಅವರು. ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಹೇಮಪ್ರಿಯಾ ಅವರೇ, ಮೊದಲಾದ್ರೆ ಹೆಣ್ಣು ಮಗು ಒಂದು 12-13 ವರ್ಷದ ನಂತರ ಅವಳು ಋತುಮತಿ ಆಗ್ತಾ ಇದ್ಲು. ಆದ್ರೆ ಈಗ ಅವಳು 10 ವರ್ಷದ ಒಳಗೆ ಋತುಮತಿ ಆಗೋದನ್ನ ನೋಡ್ತಾ ಇದ್ದೀವಿ. ಆಗ ಅವಳಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಯಾವೆಲ್ಲ ಬದಲಾವಣೆಗಳಾಗತ್ವೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಋತುಚಕ್ರ ಬರೀ ಪೀರಿಯಡ್ ಸ್ಟಾರ್ಟ್ ಆಗೋದು ಅಲ್ಲ, ಪ್ಯೂಬರ್ಟಿ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ಸುಮಾರು ಚೇಂಜಸ್ ಆಗುತ್ತೆ. ಸೊ ಒಬ್ರು ಹೆಣ್ಮಗು ಅಥವಾ ಗಂಡು ಮಕ್ಳು ಬಾಡಿಯಲ್ಲಿ ಫಿಸಿಕಲ್, ಮೆಂಟಲ್ ತುಂಬ ಚೇಂಜಸ್ ಆಗುತ್ತೆ. ಸೊ ಫಿಸಿಕಲ್ ಚೇಂಜಸ್ ಏನಾಗುತ್ತೆ, ಅವ್ರದ್ದು ಹೈಟ್ ಇನ್ಕ್ರೀಸ್ ಆಗುತ್ತೆ, ವೆಯ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಸೊ ಇದನ್ನ ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ಎರಡನೇದು, ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ, ಬ್ರೆಸ್ಟ್ ಬಡ್ಡಿಂಗ್ ಅಂತ ಹೇಳ್ತೀವಿ. ಮೂರನೇದು, ಹೇರ್ ಗ್ರೋತ್, ಅಂಡರ್ ಆರ್ಮ್ಸ್ ಅಲ್ಲಿ, ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಇದು ಎಲ್ಲ ಆದ ನಂತರ ಮೆನ್ಸ್ಟ್ರುಯೇಷನ್ ಅಥವಾ ಮೆನಾರ್ಕಿ ಅಂತ ಹೇಳ್ತೀವಿ. ದಟ್ ಇಸ್ ಪೀರಿಯಡ್ಸ್ ಸ್ಟಾರ್ಟ್ ಆಗೋದು, ಋತುಚಕ್ರ ಸ್ಟಾರ್ಟ್ ಆಗೋದು. ಸೊ ಮುಂಚೆ ಆಸ್ ಮೇಡಮ್ ಹೇಳಿರೋದು 12 ಅಥವಾ 13, 14 ವಯಸ್ಸು ಆದ್ಮೇಲೆನೆ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗೋದು. ಇವಾಗ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ, ಡಯಟ್ ಸುಮಾರು ಚೇಂಜಸ್ ಆಗಿದೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ, ಹೌದು. ಅದರಿಂದ ಇವಾಗ ಪ್ಯೂಬರ್ಟಿ ಸ್ವಲ್ಪ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ 9-10 ವರ್ಷದ ಒಳಗಡೆ ನಾವು ಗ್ರೋತ್ ಸ್ಪರ್ಟ್, ಬೇರೆ ಚೇಂಜಸ್, ಬ್ರೆಸ್ಟ್ ಚೇಂಜಸ್ ಎಲ್ಲ ನೋಡ್ತಾ ಇದೀವಿ ಸಣ್ಣ ಹುಡುಗಿರಲ್ಲಿ. 10-11 ವರ್ಷದಕ್ಕೇನೆ ನಾವು ಮೆನ್ಸ್ಟ್ರುಯೇಷನ್ ಎಲ್ಲ ಹುಡುಗಿರಲ್ಲಿ ನೋಡ್ತಾ ಇದೀವಿ. ಈ ಹಾರ್ಮೋನಲ್ ಸೆಕ್ರೇಷನ್ ಇಂದ ಅವರು ಮಾನಸಿಕವಾಗಿ ಕೂಡ ಅವರು ಬದಲಾಗುತ್ತಾರೆ. ಖಂಡಿತ. ಈಗ ಟೀನೇಜ್ ಅಂತ ಹೇಳ್ತಾರೆ, ಅವಾಗ ಡೆಫಿನೆಟ್ಲಿ ನಾವು ನೋಡಿರ್ತೀವಿ ಆ ಸಣ್ಣ ಮಗು ಚೆನ್ನಾಗಿ ನಮ್ ಜೊತೆ ಆಟ ಆಡ್ತಾ ಆರಾಮಾಗೆ ಒಂಥರ ಕ್ಯೂಟ್ ಆಗಿ ಮಾತಾಡೋ ಮಗು ಸಡನ್ ಆಗಿ ಸಣ್ಣ ಮಾತಿಗೆ ಒಂಥರ ಔಟ್ ಬರ್ಸ್ಟ್ಸ್ ಆಗೋದು, ಅಳೋದು, ಕ್ರೈಯಿಂಗ್ ಸ್ಪೆಲ್ಸ್, ಮತ್ತೆ ಬೇಗ ಕೋಪ ಮಾಡ್ಕೋತಾರೆ. ಯಾರನ್ನು ನಮ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ನಾವು ಹೇಳಿದ ಮಾತು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೋತಾರೆ. ಸೊ ಈ ಎಮೋಷನಲ್ ಚೇಂಜಸ್, ಮೆಂಟಲ್ ಚೇಂಜಸ್ ತುಂಬಾ ಕಾಮನ್ ಈ ಏಜ್ ಅಲ್ಲಿ. ಮತ್ತೆ ಈ ಕೆಲವು ಹೆಣ್ಣು ಮಕ್ಕಳಿಗೆ ಮೊದಲ ಸರ್ತಿ ಅವರು ಋತುಮತಿ ಆದ ನಂತರ ಅವರು ಮತ್ತೆ ಒಂದು 6 ತಿಂಗಳು 7 ತಿಂಗಳು ಮತ್ತೆ ಅವ್ರದ್ದು ಸೈಕಲ್ ಬರೋದೇ ಇಲ್ಲ. ನಾರ್ಮಲ್ ಇದು ನಾರ್ಮಲ್. ಯಾಕೆ ಬಾಡಿಯಲ್ಲಿ ಬ್ರೈನ್ ಇಂದ ಒಂದು ಆಕ್ಸಸ್ ಅಂತ ಹೇಳ್ತೀವಿ, HPO ಆಕ್ಸಸ್ ಅಂತ ಹೇಳ್ತೀವಿ. ಸೊ ಬ್ರೈನ್ ಇಂದ ನಮ್ಮ ಓವರೀಸ್ಗೆ ಕನೆಕ್ಟ್ ಆಗಿರೋ ಆಕ್ಸಸ್, ಹಾರ್ಮೋನ್ ಪ್ರೊಡಕ್ಷನ್. ಸೊ ಸಣ್ಣ ಮಕ್ಳಿಗೆ, ಹೆಣ್ಮಕ್ಳಿಗೆ 10-11 ವರ್ಷ ಮಕ್ಳಿಗೆ ಆ ಆಕ್ಸಸ್ ಮೆಚ್ಯೂರ್ ಆಗಿರಲ್ಲ. ಹಂಗಾಗಿ ತಿಂಗಳು ಅದು ಅಂಡಾಶಯದಿಂದ ಓವಮ್ ಫಾರ್ಮ್ ಆಗಲ್ಲ. ಸೊ ಆನ್ ಓವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ ಈ ಮಕ್ಕಳಿಗೆ. ಸೊ ಮೇ ಬಿ ಒಂದು ಪೀರಿಯಡ್ ಆಗಿರ್ಬೋದು, ಅದಾದ್ಮೇಲೆ ಅದು ಆದ ನಂತರ ಒಂದು 6 ತಿಂಗಳು 7 ತಿಂಗಳು 1 ವರ್ಷನೂ ಪೀರಿಯಡ್ಸ್ ಆಗಲ್ಲ. ಅದಾದ್ಮೇಲೆ ಮತ್ತೆ ನಾರ್ಮಲ್ ಆಗಿ ಕರೆಕ್ಟ್ ಪೀರಿಯಡ್ಸ್ ಆಗುತ್ತೆ. ಎಲ್ಲಿ ತನಕ ನಾವು ಕಾಯಬಹುದು? 1 ವರ್ಷದ ತನಕನೂ ಆಗ್ಲಿಲ್ಲ ಅಥವಾ ಇನ್ನೂ ಮುಂದುವರಿತಾ ಅದು ಪೀರಿಯಡ್ಸ್ ಬರ್ಲೇ ಇಲ್ಲ ನಮಗೆ ಅಂದ್ರೆ ನಾವು ಎಲ್ಲಿ ತನಕ ಕಾಯ್ಬೋದು? ಬೇರೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಬ್ರೆಸ್ಟ್ ಡೆವಲಪ್ಮೆಂಟ್, ಮತ್ತೆ ಹೇರ್ ಡೆವಲಪ್ಮೆಂಟ್, ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಹೇರ್ ಬಂದಿರೋದು, ಅಂಡರ್ ಆರ್ಮ್ಸ್ ಅಲ್ಲಿ ಹೇರ್ ಬಂದಿರೋದು, ಹೈಟ್ ವೆಯ್ಟ್ ಎಲ್ಲ ನಾರ್ಮಲ್ ಇದ್ರೆ, ಆ ಮಗು ಚೆನ್ನಾಗಿ ಓದ್ತಾ ಇದೆ, ಆಕ್ಟಿವ್ ಆಗಿದ್ರೆ, ಆವಾಗ 16 ವಯಸ್ಸು ತನಕನೂ ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೇನು ಗಾಬರಿ ಪಟ್ಕೋಬೇಕು ಅಂತ ಅವಶ್ಯಕತೆ ಇರಲ್ಲ. ಒಂದ್ಸಲ ಪ್ರಾಬಬ್ಲಿ 12 ವರ್ಷ 13 ವರ್ಷಕ್ಕೆ ಒಂದ್ಸಲ ಒಂದ್ ಸೈಕಲ್ ಆಗಿರುತ್ತೆ. ಅದಾದ ನಂತರ 2 ವರ್ಷದ ತನಕನೂ ಪೀರಿಯಡ್ ಆಗ್ಲಿಲ್ಲ ಅಂದ್ರೇನು ಗಾಬರಿ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇರಲ್ಲ.
ವೈದ್ಯರನ್ನೇನು ನಾವು ಕಾಣಬೇಕಾಗಿಲ್ಲ, ಅದು ನಾರ್ಮಲ್ಲೇ ಇರುತ್ತೆ ಅಂತ. ಬೇರೆ ಸಿಂಪ್ಟಮ್ಸ್ ಯಾವುದೂ ಇಲ್ಲ, ಮಗು ಹೆಲ್ತಿಯಾಗಿದೆ ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಮತ್ತೆ ಈ ಕೆಲವು ಹೆಣ್ಮಕ್ಳಲ್ಲಿ ತುಂಬಾ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, 8ರಿಂದ 10 ದಿನಗಳ ಕಾಲ ಬ್ಲೀಡಿಂಗ್ ಆಗುತ್ತೆ. ಕೆಲವರಿಗೆ ತುಂಬಾ ಕಡಿಮೆ ಬ್ಲೀಡಿಂಗ್ ಆಗುತ್ತೆ, ಮೊದಲನೇ ದಿನ ಕಾಣಿಸ್ಕೊಂಡಿದ್ದು ನಂತರ ಕಾಣಿಸ್ಕೊಂಡೇ ಇರಲ್ದಿಲ್ಲ. ಎಷ್ಟು ಬ್ಲೀಡಿಂಗ್ ಅಂದ್ರೆ ನಾರ್ಮಲ್ಲು, ಅಥವಾ ಎಷ್ಟು ಅಂದ್ರೆ ತುಂಬಾ ಜಾಸ್ತಿ ಅಂತ ನಾವು ಪರಿಗಣಿಸ್ಬೇಕಾಗುತ್ತೆ? ನಾರ್ಮಲ್ ಆಗಿ 2ರಿಂದ 5 ಅಥವಾ 6 ದಿವಸ ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಸೊ ಆಕ್ಚುಲಿ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ನಮಗೆ ರಕ್ತಸ್ರಾವ ಆಗೋದು ಅಥವಾ ಬ್ಲಡ್ ಲಾಸ್ ಆಗೋದು 30ರಿಂದ 50 ml ಅಷ್ಟೇ. ಅದಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗೋದು ಅಬ್ನಾರ್ಮಲ್. ಸೊ ಕೆಲವರು 6 ದಿವಸ 7 ದಿವಸ 10 ದಿವಸ ಬ್ಲೀಡಿಂಗ್ ಆದ್ರೆ ಬಾಡಿ ಎಲ್ಲ ಕ್ಲೀನ್ ಆಗ್ತಾ ಇದೆ, ಇರೋ ಕಸ ಎಲ್ಲ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ತಪ್ಪು. ಜಾಸ್ತಿ ಬ್ಲೀಡಿಂಗ್ ಆಗೋದು, ಅದು ಹೆಪ್ ತರ ಕ್ಲಾಟ್ಸ್ ತರ ಗಂಟು ತರ ಹೋಗೋದು, ದಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಅಬ್ನಾರ್ಮಲ್. ಆ ತರ ಬ್ಲೀಡಿಂಗ್ ಇದ್ರೆ ಅಥವಾ ತುಂಬಾ ಹೊಟ್ಟೆ ನೋವು ಇದ್ರೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ನೋವು ಇದೆ, ಬ್ಲೀಡಿಂಗ್ ತುಂಬಾ ಜಾಸ್ತಿ ಆದ್ರೆ ಖಂಡಿತ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕು. ಸೊ 3ರಿಂದ 5 ದಿವಸ ಆವರೇಜ್ ಬ್ಲೀಡಿಂಗ್. 2 ದಿವಸ ಬ್ಲೀಡಿಂಗ್ ಆದ್ರೆ 1 ದಿವಸ ಬ್ಲೀಡಿಂಗ್ ಆದ್ರೇನು ಏನು ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ತುಂಬಾ ಕಡಿಮೆ ಬ್ಲೀಡಿಂಗ್, ಬರೀ ಸ್ಪಾಟಿಂಗ್ ಇರುತ್ತೆ, ಜಸ್ಟ್ ಒಂದ್ ಸ್ವಲ್ಪ ಕಾಣಿಸ್ಕೊಳತ್ತೆ, ಅದನ್ನು ಒಂದ್ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಯಾಕೆ ಕೆಲವು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಆ ತರ ಬ್ಲೀಡಿಂಗ್ ಕಡಿಮೆ ಆಗಬಹುದು. ಬಟ್ ಜಾಸ್ತಿ ಬ್ಲೀಡಿಂಗ್ ಆಗೋದು ಡೆಫಿನೆಟ್ಲಿ ಅಬ್ನಾರ್ಮಲ್. ಅದನ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಈಗ ನೀವು ಕ್ರಾಂಪ್ಸ್ ಬಗ್ಗೆ ಹೇಳಿದ್ರಿ, ಮುಟ್ಟಿನ ನೋವು ಸಹಿಸಕ್ ಆಗ್ತಾ ಇಲ್ಲ, ಮಗು ಒದ್ದಾಡೋ ಹಾಗೆ ಆಗ್ತಾ ಇದೆ, ಅವಾಗ ನಾವು ಮನೆಯಲ್ಲೇ ಪೇನ್ ಕಿಲ್ಲರ್ಸ್ ತಗೋಬೇಕಾ ಅಥವಾ ಡಾಕ್ಟರ್ನ ಬಂದು ಕಾಣಬೇಕಾಗತ್ತಾ? ಟು ಎನ್ ಎಕ್ಸ್ಟೆಂಟ್ ಎಲ್ರಿಗೂ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಕ್ರಾಂಪ್ಸ್ ಇರುತ್ತೆ. ಪೀರಿಯಡ್ಸ್ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಕ್ರಾಂಪ್ಸ್ ಇರುತ್ತೆ, ಮತ್ತೆ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಸ್ವಲ್ಪ ಕ್ರಾಂಪ್ಸ್ ಇರುತ್ತೆ. ಅದು ಒಂದು 4-5 ಅವರ್ಸ್ ಅಲ್ಲಿ ಸಬ್ಸೈಡ್ ಆಗುತ್ತೆ. ಆ ಟೈಮಲ್ಲಿ ಆ ಮಗು ರೆಸ್ಟ್ ಮಾಡ್ಕೊಂಡು ಚೆನ್ನಾಗಿ ಬಿಸಿಯಾಗಿರೋ ಆಹಾರ ಏನಾದ್ರು ತಗೊಂಡು ಅಥವಾ ಹಾಟ್ ವಾಟರ್ ಬ್ಯಾಗ್ ಏನಾದ್ರು ಇಟ್ಕೊಂಡು ಕಂಫರ್ಟಬಲ್ ಆಗಿದ್ರೆ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನೋವಾಗ್ತಾ ಇದೆ, ಸ್ಕೂಲ್ ಮಿಸ್ ಮಾಡಬೇಕು, ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಬೆಡ್ ಇಂದಾನೇ ಎದ್ದಳಕ್ ಆಗ್ತಾ ಇಲ್ಲ, ಆ ತರ ಸಿಚುವೇಶನ್ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕೆಲವು ಸಿಸ್ಟ್ಸ್ ಇರುತ್ತೆ ಓವರಿಯಲ್ಲಿ, ಅಂಡಾಶಯದಲ್ಲಿ ಸಿಸ್ಟ್ ಅಂತ ಹೇಳ್ತೀವಿ, ಆ ತರ ಸಿಸ್ಟ್ ಇಂದನೂ ಪೇನ್ ಜಾಸ್ತಿ ಇರುತ್ತೆ. ಸೊ ಆ ತರ ಅನ್ಬೇರಬಲ್ ಪೇನ್, ತಡಿಯಕ್ಕೆ ಆಗ್ತಾ ಇಲ್ಲ ಪೇನ್ ಇರೋ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಮತ್ತೆ ಈ ಮೆನ್ಸ್ಟ್ರುಯೇಷನ್ ಟೈಮ್ನಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇವಾಗ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಮೆನ್ಸ್ಟ್ರಿಯಲ್ ಕಪ್ಸ್ ಇರ್ಬೋದು, ಮತ್ತೆ ಪೀರಿಯಡ್ ಪ್ಯಾಂಟೀಸ್ ಇರ್ಬೋದು, ಸ್ಯಾನಿಟರಿ ಪ್ಯಾಡ್ಸ್ ಇರ್ಬೋದು. ಅವರು ಯಾವುದನ್ನ ಉಪಯೋಗಿಸ್ಬೇಕು ಮತ್ತೆ ಯಾವುದು ಸೇಫು? ನಾವು ಪರಿಸರ ಕಾಳಜಿಯಿಂದನೂ ನೋಡೋದಾದ್ರೆ ಯಾವುದು ಸೇಫು? ಹಳೆ ಕಾಲದಲ್ಲಿ ಬಟ್ಟೆ ಉಪಯೋಗಿಸ್ತಾ ಇದ್ರು, ಬಟ್ ಆ ಬಟ್ಟೆನ ಕ್ಲೀನ್ ಆಗಿರಲ್ಲ. ಹಳೆ ಬಟ್ಟೆ ಅದನ್ನ ನೀಟಾಗಿ ವಾಶ್ ಮಾಡಲ್ಲ, ಅದನ್ನ ಬಿಸಿಲಲ್ಲಿ ಒಣಗಾಕಲ್ಲ, ಮುಚ್ಚಿಡ್ತಾರೆ, ಅದು ವೆಟ್ ಇರುತ್ತೆ. ಸೊ ಆ ತರ ಪ್ರಾಡಕ್ಟ್ಸ್ ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಈಗ ಮಾರ್ಕೆಟ್ ಅಲ್ಲಿ ಸುಮಾರು ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್ ಇದೆ. ಸೊ ಆಸ್ ಮೇಡಮ್ ಹೇಳಿರೋದು ಪೀರಿಯಡ್ ಪ್ಯಾಂಟೀಸ್ ಇದೆ, ಸೊ ಸಸ್ಟೈನಬಲ್ ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್ ಅಂತ ಇದೆ. ಈಗ ಪ್ಯಾಡ್ಸ್ ನೇ ಕ್ಲಾತ್ ಪ್ಯಾಡ್ಸ್ ಬಂದಿದೆ, ಅದನ್ನ ರೀಯೂಸ್ ಮಾಡಬಹುದು, ಅಥವಾ ನಮ್ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಸ್ ಉಪಯೋಗಿಸಬಹುದು. ಸೊ ಒಂದೊಂದು ಪ್ರಾಡಕ್ಟ್ಗೆ ಒಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ ಇದ್ದೇ ಇರುತ್ತೆ. ಸೊ ಎಲ್ಲ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ತಿಳ್ಕೊಂಡು ಆ ಮಗುಗೆ ಏನ್ ಸೂಟ್ ಆಗತ್ತೆ ಅದನ್ನ ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ಈ ಅವರಿಗೆ ಋತುಚಕ್ರ ಬರ್ತಾ ಇದೆ ಅಂತ ಅನ್ನುವಾಗ ವೈಟ್ ಡಿಸ್ಚಾರ್ಜ್ ಶುರುವಾಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ನಾರ್ಮಲ್? ಸುಮಾರು ಜನ ಅದನ್ನ ತಪ್ಪು ತಿಳ್ಕೊತಾರೆ, ಇನ್ಫೆಕ್ಷನ್ ಇದೆ ನಮಗೆ ಅಂತ ತಿಳ್ಕೊತಾರೆ. ಸೊ 2 ತರದ್ದು ವೈಟ್ ಡಿಸ್ಚಾರ್ಜ್ ಇದೆ. ಒಂದು, ಈಗ ಜಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗುತ್ತೆ. 2ನೇದು, ಪೀರಿಯಡ್ ಮುಗಿದ ತಕ್ಷಣ ಒಂದು 2-3 ದಿವಸ ಬಿಳಿ ಬಟ್ಟೆ ಕಾಣಿಸುತ್ತೆ. ಮತ್ತೆ ಸೈಕಲ್ ಮಧ್ಯ, ಅದು ಓವಿಲೇಷನ್ ಟೈಮ್ ಅಂತ ಹೇಳ್ತೀವಿ, ಆ ಟೈಮಲ್ಲಿನೂ ಒಂಥರ ನೀರ್ ತರ ಕ್ಲಿಯರ್ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಸೊ ಈ ತರ ಡಿಸ್ಚಾರ್ಜ್ ಇದ್ದಾಗ ಅದ್ರ ಜೊತೆ ಹೊಟ್ಟೆ ನೋವು ಇರಲ್ಲ, ಮತ್ತೆ ಯಾವುದು ಕೆಟ್ಟು ವಾಸನೆ ಬರಲ್ಲ, ಮತ್ತೆ ಮೊಸರು ತರ ಇರಲ್ಲ, ಸೊ ಆತರ ಗಟ್ಟಿ ಹೋಗಲ್ಲ. ಸೊ ಈ ತರ ಏನೂ ಇಲ್ಲ. ಜಸ್ಟ್ ಬಿಫೋರ್ ಪೀರಿಯಡ್ಸ್, ಇಮಿಡಿಯೇಟ್ಲಿ ಆಫ್ಟರ್ ಪೀರಿಯಡ್ಸ್, ಓವಿಲೇಷನ್ ಟೈಮಲ್ಲಿ ಆಗ ವೈಟ್ ಡಿಸ್ಚಾರ್ಜ್ ಕಂಪ್ಲೀಟ್ಲಿ ನಾರ್ಮಲ್. ನಮ್ಗೆ ಇನ್ಫೆಕ್ಷನ್ ಆಗಿದೆ ಅಂತ ನೋಡ್ಬೇಕು ಅಂದ್ರೆ ಆವಾಗ ಒಂದು ಕೆಟ್ಟ ವಾಸನೆ ಬರಬೇಕು, ಅಥವಾ ಮೊಸರು ತರ ಗಟ್ಟಿ ಇರಬೇಕು, ಇಚ್ಚಿಂಗ್ ಇರಬೇಕು, ಕೆಳಹೊಟ್ಟೆ ನೋವು ಇರಬೇಕು ಅಂತ ಸಿಂಪ್ಟಮ್ಸ್ ಇದ್ರೆ ಆವಾಗ ಅದು ಇನ್ಫೆಕ್ಷನ್ ಆಗಿದೆ, ಅದು ಅಬ್ನಾರ್ಮಲ್, ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಮತ್ತೆ ಈ ಸಮಯದಲ್ಲಿ ಅಂದ್ರೆ ಹದಿಹರೆಯದ ಸಮಯದಲ್ಲೇ ಎಲ್ಲಾ ಮಕ್ಕಳಿಗೂ ಕೂಡ ಪೋಷಕಾಂಶಗಳು ತುಂಬಾ ಬೇಕಾಗುತ್ತೆ, ಯಾಕೆಂದ್ರೆ ಅವರ ಬೆಳವಣಿಗೆ ತೀವ್ರಗತಿಯಲ್ಲಿ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಪೋಷಕಾಂಶಗಳು ಎಷ್ಟು ಮುಖ್ಯ ಆಗತ್ತೆ?
ಈ ಸಮಯದಲ್ಲಿ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್. ಒಂದು ಗ್ರೋತ್ ಸ್ಪರ್ಟ್ ಆಗುತ್ತೆ, ಸೊ ಅವರಿಗೆ ಅವ್ರ ಬಾಡಿಗೆ ಪ್ರೋಟೀನ್ಸ್ ಜಾಸ್ತಿ ಬೇಕಾಗತ್ತೆ. ಎರಡನೇದು ಬ್ಲೀಡಿಂಗ್ ಸ್ಟಾರ್ಟ್ ಆದ್ಮೇಲೆ, ಪೀರಿಯಡ್ ಸ್ಟಾರ್ಟ್ ಆದ್ಮೇಲೆ ತಿಂಗಳು ಬ್ಲಡ್ ಲಾಸ್ ಆದಾಗ ಆ ಟೈಮಲ್ಲಿ ಐರನ್ನು ಮತ್ತೆ ಬೇರೆ ನ್ಯೂಟ್ರಿಯೆಂಟ್ಸು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹೆಲ್ದಿ ಡಯಟ್. ಮತ್ತೆ ಈ ಏಜ್ ಅಲ್ಲಿ ಮಕ್ಕಳು ತುಂಬಾ ಅಟ್ರಾಕ್ಟ್ ಆಗ್ತಾರೆ ಜಂಕ್ ಫುಡ್ಗೆ. ಆ ಜಂಕ್ ಫುಡ್ ಅಲ್ಲಿ ನ್ಯೂಟ್ರಿಷನ್ ಏನೂ ಇರಲ್ಲ. ಸೊ ಫಿಲ್ಲಿಂಗ್ ಆಗಿರುತ್ತೆ, ಬಟ್ ಏನು ಪೋಷಕ ಬರಲ್ಲ. ಹಾಗಾಗಿ ಈ ಏಜ್ ನಲ್ಲಿ ನಾವು ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಡಯಟ್, ಹೆಲ್ದಿ ಡಯಟ್ ನಾವು ಹೇಳ್ಕೊಡ್ಬೇಕು. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ನಾವು ಹೈ ಪ್ರೋಟೀನ್ಸು ಮತ್ತೆ ಐರನ್ ರಿಚ್ ಫುಡ್ಸು. ಸೊ ಐರನ್ ರಿಚ್ ಫುಡ್ಸ್ ಅಂದ್ರೆ ಸೊಪ್ಪು, ತರಕಾರಿ ಮತ್ತೆ ಕಡಲೆಕಾಯಿ, ಬೆಲ್ಲ ಎಲ್ಲ ಸೇರಿಸ್ಬೇಕು ಊಟದಲ್ಲಿ. ವೆಜಿಟೇರಿಯನ್ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂದ್ರೆ ಕಾಳುಗಳು ಮತ್ತೆ ಮೊಸರು, ಮಿಲ್ಕ್ ಪ್ರಾಡಕ್ಟ್ಸು, ಪನೀರು, ಅದೆಲ್ಲ ವೆಜಿಟೇರಿಯನ್ ಸೋರ್ಸಸ್. ನಾನ್ ವೆಜ್ ತಗೊಳ್ತಾರೆ ಅಂದ್ರೆ ಮೊಟ್ಟೆ, ಚಿಕನ್, ಫಿಶ್ ಇವೆಲ್ಲ ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ಸ್. ಮತ್ತೆ ಈ ಋತು ಚಕ್ರದ ಸಮಯದಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇಲ್ಲ ಅಂತ ಅಂದ್ರೆ ಇದು ನಾನಾ ರೋಗಗಳಿಗೆ ಕಾರಣವಾಗ್ಬಿಡತ್ತೆ. ಈ ಸ್ವಚ್ಛತೆ ಹೇಗೆ ಕಾಪಾಡಬೇಕು, ಅದು ಎಷ್ಟು ಮುಖ್ಯ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮೈನ್ ಆಗಿ ಯೂಸ್ ಮಾಡೋ ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್. ಸೊ ಯಾವ ತರದ್ದು ಅವ್ರು ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂಡ್ ಎಷ್ಟು ಫ್ರೀಕ್ವೆಂಟ್ ಆಗಿ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಆದ್ರೂ ಸರಿ, ಪೀರಿಯಡ್ ಪ್ಯಾಂಟೀಸ್ ಆದ್ರೂ ಸರಿ, ಬಟ್ಟೆ ಆದ್ರೂ ಸರಿ, ಕ್ಲೀನ್ ಆಗಿರೋದು, ಫ್ರೆಶ್ ಆಗಿರೋದು ಉಪಯೋಗಿಸ್ಬೇಕು. ಅಂಡ್ ಪ್ರತಿ ಸಲನೂ ನಾವು ರೀಯೂಸಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಪೀರಿಯಡ್ ಪ್ಯಾಂಟೀಸು, ಕ್ಲಾತ್ ಪ್ಯಾಡ್ಸ್ನೋ, ಅದನ್ನ ಚೆನ್ನಾಗಿ ಬಿಸಿ ನೀರಲ್ಲಿ ಒಗ್ದಾಕ್ಬಿಟ್ಟು ಮತ್ತೆ ಬಿಸಿಲಲ್ಲಿ ಒಣಗಾಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಪೀರಿಯಡ್ ಪ್ರಾಡಕ್ಟ್ಸ್ ನ ಒಳಗಡೆ ಮುಚ್ಚಿಡ್ತಾರೆ. ಸೊ ಬಾತ್ರೂಮ್ ಒಳಗಡೆನೆ ಒಣಗಾಕ್ತಾರೆ. ಅವಾಗ ಅದು ಪೂರ್ತಿ ಒಣಗಿರಲ್ಲ. ಯಾರಿಗೂ ಕಾಣದ ಜಾಗದಲ್ಲಿ ಹಾಕಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತ. ಸೊ ಅದನ್ನ ಬಿಸಿಲಲ್ಲಿ ಒಣಗಾಕ್ಬೇಕು. ಮತ್ತೆ ಒಂದ್ ಸ್ವಲ್ಪ ವೆಟ್ಟಿದ್ರೇನು ಅದನ್ನ ರೀಯೂಸ್ ಮಾಡಬಾರ್ದು. ಪೂರ್ತಿ ಡ್ರೈ ಆದ್ಮೇಲೆನೆ ಅದನ್ನ ರೀಯೂಸ್ ಮಾಡಬೇಕು. ಇನ್ ಕೇಸ್ ಮೆನ್ಸ್ಟ್ರುವಲ್ ಕಪ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಅದನ್ನ ಎವ್ರಿ ಟೈಮ್ ವಾಶ್ ಮಾಡಬೇಕು. ವಾಶ್ ಮಾಡಿ ಎವ್ರಿ ಸೈಕಲ್, ಒಂದ್ ಸೈಕಲ್ ಮುಗಿದ್ಮೇಲೆ ಅದನ್ನ ಬಿಸಿ ನೀರಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿ ಸ್ಟೆರಿಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಸೈಕಲ್ ಯೂಸ್ ಮಾಡಬೇಕು. ಸೊ ಪ್ರತಿ ಸಲನು 6 to 8 hours ನಲ್ಲಿ ಒಂದ್ಸಲ ವಾಶ್ ಮಾಡಬೇಕು ಮೆನ್ಸ್ಟ್ರುವಲ್ ಕಪ್ ನ. ಈ ಋತು ಚಕ್ರದ ಬಗ್ಗೆನೆ ತುಂಬಾ ತಪ್ಪು ಕಲ್ಪನೆಗಳಿವೆ. ಈ ಸಮಯದಲ್ಲಿ ನಾವು ಯಾವುದೇ ಎಕ್ಸರ್ಸೈಸ್ ಮಾಡಬಾರ್ದು, ಆ ತರ ಎಲ್ಲ ಇದೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳಿ. ಪೀರಿಯಡ್ಸ್ ನಾರ್ಮಲ್ ಫಿಸಿಯಲಾಜಿಕಲ್ ಫೆನಾಮಿನನ್, ಎಲ್ಲ ಹೆಣ್ಮಕ್ಳಕ್ಕೂ ಆಗೋದು. ಸೊ ಹಂಗಾಗಿ ಪೀರಿಯಡ್ಸ್ ಟೈಮಲ್ಲಿ ಸ್ಕೂಲಿಗೆ ಹೋಗಬಾರ್ದು, ಅಥವಾ ಎಕ್ಸರ್ಸೈಸ್ ಮಾಡಬಾರ್ದು, ಸ್ವಿಮ್ಮಿಂಗ್ ಮಾಡಬಾರ್ದು, ಡ್ಯಾನ್ಸ್ ಮಾಡಬಾರ್ದು, ಹೊರಗಡೆ ಓಡಾಡಬಾರ್ದು, ಅವೆಲ್ಲ ತಪ್ಪು ಕಲ್ಪನೆಗಳು. ಸೊ ಹಳೆ ಕಾಲದಲ್ಲಿ ಪ್ರಾಬಬ್ಲಿ ಸೇಫ್ಟಿಗೋಸ್ಕರ, ಯಾಕೆ ಹೊರಗಡೆ ಹೋದಾಗ ವಾಶ್ರೂಮ್ ಸಿಗಲ್ಲ, ಕ್ಲೀನ್ ಮಾಡಕ್ಕೆ ಜಾಗ ಇರಲ್ಲ ಅಂತ, ಇದರಿಂದ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು. ಈಗಿನ ಕಾಲದಲ್ಲಿ ಆ ಥರ ರೆಸ್ಟ್ರಿಕ್ಷನ್ಸ್ ಏನು ಅಪ್ಲೈ ಆಗಲ್ಲ. ನಾವು ಹೆಣ್ಮಕ್ಳನ್ನ ಎನ್ಕರೇಜ್ ಮಾಡಬೇಕು. ಪೀರಿಯಡ್ಸ್ ಆಗಿರೋದ್ರಿಂದ ಅವ್ರನ್ನ ಪ್ರಿವೆಂಟ್ ಮಾಡಬಾರ್ದು ಅವ್ರ ಆಕ್ಟಿವಿಟೀಸ್ ಮಾಡ್ಕೊಳ್ಳಕ್ಕೆ. ಡಾಕ್ಟರ್ ಹೇಮಪ್ರಿಯಾ ಅವರೇ, ಇದುವರೆಗೂ ನಮಗೆ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಋತು ಚಕ್ರ ಆರಂಭವಾದ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ ಏನೇನು ಬದಲಾವಣೆಗಳಾಗತ್ವೆ, ಮತ್ತೆ ಮೆನ್ಸ್ಟ್ರುವಲ್ ಹೈಜೀನ್ ನ ಹೇಗೆ ಕಾಪಾಡ್ಕೊಳ್ಬೇಕು, ಅದು ಎಷ್ಟು ಮುಖ್ಯ ಆಗತ್ತೆ, ಅವರಿಗೆ ಪೋಷಕಾಂಶಗಳು ಎಷ್ಟು ಮುಖ್ಯ ಆಗತ್ತೆ, ಮತ್ತೆ ಅವರ ಮೂಡ್ ಸ್ವಿಂಗ್ಸ್ ನ ಹೇಗೆ ಓವರ್ಕಮ್ ಮಾಡ್ಬೋದು, ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.